ಎಷ್ಟೋಗ್ರಿ ಆಂಟಿಗೆ ಹೆಣ್ಣು ನೋಡಿದ್ದಾನಂತೀವನು. ಆಂಟಿಗೆ ಹೆಣ್ಣ ಬೆಟ್ಟಗಳನ್ನ ಬರಿತವ್ರೆ. ಅದೇನೊಂದು ಡ್ರಾಪ್ ನೀರಿಲ್ಲ, ಒಂದೇ ಒಂದು ಡ್ರಾಪ್. ಹಲೋ ತಮಾಸ್, ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ಇವತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀನಿ, ನಮ್ಮ ಅಣ್ಣವ್ರೂರು. ಸೊ ಅಲ್ಲಿಗೆ ಆಲ್ಮೋಸ್ಟ್ ಒಂದು 6-7 ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಣ್ಣ ಜೊತೆಗೆ ಹೋಗ್ತಾಯಿದ್ದೀವಿ. ಅವರು ಗೊರಗುಂಟೆಪಾಳ್ಯದಲ್ಲಿದ್ದಾರೆ. ಅಲ್ಲಿಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬೈಕಲ್ಲಿ ಹೋಗ್ತಾಯಿದ್ದೀವಿ. ತುಂಬ ಲೇಟಾಗಿದೆ, ಆಲ್ಮೋಸ್ಟ್ ಒಂದು 7 ಗಂಟೆ ಆಗಿದೆ. ಅಪ್ರಾಕ್ಸಿಮೇಟ್ ಜರ್ನಿ ಬಂದು 120 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಶಾರ್ಟ್ ಜರ್ನಿನೇ. ಇವಾಗ ಸಂಜೆ 7 ಗಂಟೆ ಆಗಿದೆ. ಸೊ ಇವಾಗ ಹೊರಟ್ರೆ ಮ್ಯಾಕ್ಸಿಮಮ್ ನಾವು ಒಂದು 10 ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಿದೆ, ರೋಡ್ ಹೇಗಿದೆ. ಸೊ ಹೊಸ ಜರ್ನಿ, ಹೋಗೇ ಇಲ್ಲ ಯಾವತ್ತೂ. ಆಲ್ಮೋಸ್ಟ್ ನಾನು ನಿಮಗೆ ಆ ಕಥೆ ನೆಕ್ಸ್ಟ್ ಹೇಳ್ತೀನಿ ಮುಂದೆ. ವಾತಾವರಣ ಬೆಳಗ್ಗೆ ತೊಳೆದು ರೆಡಿ ಮಾಡಿ ನಿಲ್ಲಿಸಿದ್ದೆ, ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಲೆವೆಲ್ ಆಯ್ತಪ್ಪ. ಗಾಡಿ ತೊಳೆದ್ರೆ ಒಳ್ಳೆ ಗಜ್ಜೆ ಹೊಯ್ಕೊಂಡ್ರೆ ಎಮ್ಮೆ ಥರ ಅನಿಸುತ್ತೆ. ट्रैफिक हमारे साहब. Nice. स्टार्टिंग ट्रबल हो. Let's go. ಫುಲ್ಲು ಬೆಂಕಿ ಬಿರುಗಾಳಿ, ಇವರೇ ಕರ್ಕೊಂಬಂದಿರೋದು. ಇದು ಮಣ್ಣು ಕಾಣಿಸ್ತಲ್ಲ, ಕತ್ಲೆ ಫುಲ್ಲು. 1 ಗಂಟೆ ರಾತ್ರಿ ಏನು ಕಾಣಿಸುತ್ತೆ ಹೇಳಿ? ಚಂದ್ರ ಒಬ್ಬ ಕಾಣಿಸ್ತಾನ, ಅದು ಲೈಟಾಗಿ ಕಾಣಿಸ್ತಾವನೆ. ಫುಲ್ಲು ಕತ್ಲೆ, ಫುಲ್ ಕಾಡು, ಏನಂದ್ರೆ ಏನೂ ಕಾಣಿಸ್ತಿಲ್ಲ. ಅದು ಯಾವುದು ಕ್ಯಾಪ್ಚರ್ ಆಗ್ತಿಲ್ಲ. ಫುಲ್ಲು ಕತ್ಲೆ, ಫುಲ್ಲು ಸುತ್ತ ಗುಡ್ಡ, ನಮಗೆ ಮಾತ್ರ ಕಾಣಿಸ್ತಾ ಇದೆ ಸೀನರಿ. ಆದರೂ ಜನಗಳಲ್ಲಿ ಬಂದು ಅವ್ರ ಜಮೀನೆಲ್ಲ ಹುಡುಕಿ ತೋಟಗಳು ಮಾಡಿದಾರಲ್ಲ, ಅದೇ ಗ್ರೇಟು. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ನಾವೇನು ಹೇಳಿದ್ರು. ಇನ್ನೊಂದು 100 ಮೀಟರ್ಸ್ ಇದೆ ಮೇ ಬಿ, ಅಲ್ಲೊಂದು 4-5 ಮನೆಗಳು ಕಾಣಿಸ್ತಾ ಇದೆ. ಲೈಟು ನಿಮಗೆ ಕಾಣಿಸಲ್ಲ ಅನಿಸುತ್ತೆ, ಹೆಚ್ಚು ಕಮ್ಮಿ. ಅಲ್ಲಿ ಚುಕ್ಕಿ ಥರ ಕಾಣಿಸ್ತಿದೆಯಲ್ಲ, ಅದೇ ಮನೆ. ಕಾಲು ಗಲೀಜಾಗಲಿಲ್ವಾ? ನನ್ನ ಕಟ್ಲಿ ಹರಿಕೊಂಡು ಬರ್ತಿರೋ. ಸೊ ಬ್ರಷ್ ಬಿಟ್ಟು ಬಂದಾಗ ಬೇವಿನ ಕಡ್ಡಿನೇ ಬ್ರಷ್ ಆಗುತ್ತೆ. ನೈಸರ್ಗಿಕವಾದ ನ್ಯಾಚುರಲ್ ಬ್ರಷ್. ಅಣ್ಣ ಆಯ್ತಾ? ಹಾಂ ನೋಡಮ್ಮ. ಅನ್ನ ಐತೆ, ವೆರಿ ನೈಸ್. ಇಟ್ಕೊಳ್ಳಿ. ಅದೃಷ್ಟ ಇರ್ಬೇಕು ಹಣ್ಣು ತಿನ್ನೋಕ್ಕೆ ಅಂತೀರ.
ಇದು ಮರ ಹಾಕ್ಬೇಕಿದ್ದು, ಬೇಗ ದೊಡ್ಡದಾಗುತ್ತಿದ್ದು ಯಾವ್ಯಾವು. ಅದೆಷ್ಟು ಉತ್ಲು ಇದ್ದು ಕಟ್ ಮಾಡಿ ಸಾಕಿದ್ದೀವಿ, ಯಾಕೆ? ತೋಟ ಇಂಪ್ರೂವ್ ಆಗಲ್ಲ. ಹೌದಾ? ಇದು ಬೆಟ್ಟದ ನೆಲ್ಲಿಕಾಯಿ ಇನ್ನು ಒಂದ್ಸಲ ಬಿಟ್ಟಿಲ್ವಾ? ಇನ್ನು ಈ ಸರಿ ಈ ವರ್ಷ ಎಲ್ಲ ನೆಕ್ಸ್ಟ್ ವರ್ಷ ಬಿಡುತ್ತೆ. ಮರ್ಗನ್ ಸಲದು ಅದೇನಂತ ಗೊತ್ತಾಯ್ತಿಲ್ಲ. ನೆಲ್ಲಿಕಾಯಿ ಈ ಸರಿ ಬಿಡೋದು ಆಲೆ 5 ವರ್ಷ ಆಯ್ತು ಬಂದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಿಡನೂ ಐತಲ್ಲ. ಈ ಕಡೆ ನೋಡಿದ್ರೆ ಮೆಣಸಿನ್ಕಾಯಿ, ಆ ಕಡೆ ಸೀಬೆಹಣ್ಣು, ಮತ್ತು ಆ ಕಡೆ ಅದು ನೇರಳೆಹಣ್ಣು, ಜಮ್ನೇರಳೆ, ನಿಂಬೆಹಣ್ಣು, ಸೀತಾಫಲ. ತಾಟದ ಮನೆ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ಅಪ್ಪ, ಯಾವ ಗಿಡ ಬೇಕಾದ್ರೆ ಹಾಕೋಬೋದು. ಥರದೊಂದು ಮನೆ, ಓಡಾಡೋಕೆ ಒಂದು ಕಾರು, ಬೈಕು, ಅಡಿಕೆ ತೋಟ, ದೂರದಲ್ಲಿ ನೋಡೋಕೆ ಬೆಟ್ಟ, ಜೊತೆಲಿ ಹಿಂದಗಡೆ ಓಡಾಡೋಕೆ ಒಂದು ನಾಯಿ ಮರಿ. ಚೆನ್ನಾಗೈತಾ? ಹೌದು, ಸೂಪರ್. ಸ್ವೀಟ್ ಆಯಿತಾ? ಸುಂದರವಾದ ತೋಟ ನೋಡಿ, ನೆಕ್ಸ್ಟ್ ಲೆವೆಲ್ ಐತೆ ತೋಟ. ಕಾಗೆ ಬಂಗಾರದಂತಿದ್ದ ಜಮೀನ 10 ವರ್ಷ ಟೈಮ್ ತಗೊಂಡು ಈ ಥರ ಬಂಗಾರ ಮಾಡೋಕ್ಕೆ ರೈತರು ಎಷ್ಟು ಶ್ರಮ ಪಟ್ಟಿರ್ಬೋದು ಅಲ್ವಾ? ಸೊ ಎಲ್ಲ ಬಂಗಾರದಿಂದೆ ಒಬ್ಬರು ಕೈ ಚಳಕ ಇದ್ದಾರೆ ಅಂತ. ಹಾಗೇ ಸುಂದರವಾದ ತೋಟ ಮಾಡೋಕ್ಕೆ ಅದರಿಂದ ಒಬ್ಬ ಶ್ರಮಿಕನ ಶ್ರಮ ಕೂಡ ಅಷ್ಟೇ ಇರುತ್ತೆ. ಅದು ನಮ್ಮ ರೈತರಿಂದ ಮಾತ್ರ ಸಾಧ್ಯ. ಇಂಥ ಬರಗಾಡಲ್ಲಿ ನಂಬ್ತಿರ ಬಿಡ್ತಾರೆ. ಈ ತೋಟ ಮೇಂಟೈನ್ ಮಾಡೋಕ್ಕೆ 4 ಬೋರಿಂದ 1 ಪೈಪಲ್ಲಿ ನೀರು ಬಿಡ್ತಾರೆ. ಕರೆಂಟ್ ಯಾವಾಗ ಬರುತ್ತೋ, ಕರೆಂಟ್ ಯಾವಾಗ ಹೋಗುತ್ತೋ ಅದು ಗೊತ್ತಿಲ್ಲ. ಕರೆಂಟ್ ಬಂದಾಗಲೇ ಗ್ಯಾರಂಟಿ. ಆ ಕರೆಂಟ್ ಬಂದರೂ ಜಂಪ್ ನಿಲ್ಲಲ್ಲ, ಫೀಸ್ ನಿಲ್ಲಲ್ಲ, ಮೋಟ್ರ್ ಸುಟ್ಟೋದ್ರೆ ಗಾಡಿಗಳು ಬರೋಲ್ಲ. ಒಂದು ಫೆಸಿಲಿಟಿ ಇಲ್ಲದೇ, ಏನು ಇದಿಲ್ಲದೇ ಬೆಟ್ಟದ ಮೇಕೆ ಹೋಗ್ತಾ ಇದೀವಾ? ಕಾಣಿಸ್ತೈತಲ್ಲ ಅಲ್ಲಿ ಮೇಕೆ, ಅದ್ರ ಹಿಂದಕ್ಕೆ ಹೋಗ್ತಾ ಇದೀವಾ? ಅದ್ರ ಮೇಕೆ ಹೋಗೋದು ನಡೀತೀವಿ ಒಂದು ರೋಡ್ಲ. ಊಟ ಮಾಡಿದೀವಾ? ಅರ್ಥಕ್ಕಾಗಲ್ಲ. ಅದ್ರ ಮೇಲಕ್ಕೆ ತುಂಬ ಶಕ್ತಿ ಬೇಕಾಗುತ್ತೆ. ನಾವು ಈಗ ಹೋಗ್ತಿರೋ ಟೈಮಲ್ಲಿ ಅಲ್ಲಿ ಹತ್ತಿದ್ರೆ ನೈಟ್ ಆಗಿ ಹೋಗುತ್ತೆ. ಆಮೇಲೆ 6 ಮಿನಿಟ್ಸ್ ಹಂಗಾದ್ರೆ ಕಷ್ಟ ಆಗುತ್ತೆ. ಎಲ್ಲರೂ ನಿತ್ಯ ಹರಿದೋರಣ ನಿತ್ಯ ಹರಿದೋರಣ ಕಾಡುಗಳನ್ನೇ ನೋಡಿದ್ರೆ ನಮ್ಮ ಕುರಿತಲ ಕಾಡುಗಳನ್ನ ಯಾರು ನೋಡೋದು? ಎಂಥ ಜಾಗದಲ್ಲಿ ಹುಟ್ಟಿಸಿ ಭಗವಂತ ಎಂಥ ಜಾಗ ಕಳಿಸ್ಬಿಟ್ನಪ್ಪ. ಅಯ್ಯೋ ಕೀ ಅಮಿಯ ಅಂತ ಬೆಳಗ್ಗೆದ್ದು ಅಲ್ಲಿ ಥರ ಆಫ್ ರೋಡಿಂಗೇ ಮಾಡ್ದಂಗೆ ಆಯ್ತು. ಬೆಟ್ಟಗಳನ್ನ ಕೊರಿತವ್ರೆ, ಅದೇನೇನು ಮಾಡ್ತಾರೋ ಗೊತ್ತಿಲ್ಲ. ತಂತಿ ಬೇಲಿ ಹಾಕಿದ್ರು ಗೊತ್ತಿಲ್ಲಂತೆ, ತಂತಿ ಮಗ್ಳು ಎಲ್ಲನೂ ಕೊರೆದವ್ರೆ. ಸೊ ನಮಗೆ ಯಾಕೆ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿ, ನಿಗಾ ವಹಿಸಿ ಮಾಡ್ಕೊಂತಾರೆ. ಸೊ ಸದ್ಯಕ್ಕೆ ನಾವೀಗ ಆಫ್ ರೋಡ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ತೀವಿ ಬೈಕಲ್ಲಿ. ಇದು ಚಿರತೆ ನೋಡೋಣ ಅಂತ ಬಂದರೆ ಒಳ್ಳೆ ಗುಳನರಿದ್ದಂಗೆ ಇದೆ ನಾಯಿ. ಇಲ್ಲಿ ಯಾರೋ ಹಾಡು ಮೇಯಿಸ್ತವ್ರೆ. ನೆಕ್ಸ್ಟ್ ಟೈಮ್ ಬಂದಾಗ ಪ್ರೀ ಪ್ಲ್ಯಾನ್ಡಾಗಿ ಫುಲ್ಲು ಪ್ಯಾಕಪಾಗಿ ಬರಬೇಕು. ಸರಿ, ಅನ್ಪ್ಲ್ಯಾನ್ಡು ಹೆಂಗೆ ಬೇಕಂಗೆ ಬಂದಿದ್ದೀವಿ ನಾವು. ಸೊ ಫೇವ್ರೆಟ್ ಪ್ಲೇಸ್ಗೆ ಇದೊಂದು ಮತ್ತೆ ಆ್ಯಡ್ ಆಗಿದೆ. ಸೊ ನೋಡೋಣ ಜರ್ನಿ ಹೇಗಿದೆ ಮುಂದಕ್ಕೆ. ಇಲ್ಲೊಂದು ಟೈಗರ್ ಇದೆ ಮುಂದೆ. ಆದರೆ ಕೆಳಗೆ ಹೋಗಿರ್ತೀವಿ. ನೀರು ಮಳೆ ಬಂದಾಗಿಲ್ಲ ನೀರು ಬರುತ್ತಾ? ಖಂಡಿತ. ಇಲ್ಲೂ ಸಮ್ಟೈಮ್ಸು ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಮನುಷ್ಯನ ಟ್ರಾಫಿಕ್ ಜಾಮ್ ಅಲ್ಲ, ಪ್ರಾಣಿಗಳ ಟ್ರಾಫಿಕ್ ಜಾಮ್. ಸೊ ಮನುಷ್ಯಂಗೆ ಕಾಯ್ತೀವಂತೆ ಟ್ರಾಫಿಕಲ್ಲಿ, ಅಂಥದ್ರಲ್ಲಿ ಪ್ರಾಣಿಗಳಿಗೆ ಕಾಯಲ್ವಾ? ಗಾಡಿ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ನೋಡೋಣ. ಲೆಟ್ಸ್ ಸಿ. ಅಪ್ಪ ತಲೆಯಲ್ಲಿ ಆವಾಗ ಕ್ವಶನ್ ಬರುತ್ತೆ ಅಂದರೆ, ಈತ ಕಾಡೊಳಗೆ, ಇಂಥ ಬೆಟ್ಟ ಗುಡ್ಡದೊಳಗೆ ಯಾರು ಬಂದು ದಾರಿ ಮಾಡಿದ್ದು? ಯಾರು ಇದನ್ನೆಲ್ಲ ಹುಡುಕಿದ್ದು? ಅವ್ನು ಇಲ್ಲಿಗೆ ಏನಕ್ಕೆ ಬಂದ ಅಲ್ವಾ? ನಿಮಗೂ ಇದೇ ಥರ ಏನಾದ್ರು ಬರುತ್ತಾ ಬ್ರೋ ತಲೆಯಲ್ಲಿ ಅವಾಗ
ಕ್ವಶನ್ಗಳು ಅನ್ಸುತ್ತೆ ಜಾಸ್ತಿ ಅನ್ಸುತ್ತೆ. ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ಸುತ್ತೆ. ಏನಿಲ್ಲ ಇಲ್ಲಿ ನೋಡಿ ಸಿಂಗಲ್ ಒಂದು ಎರಡೇ ಫಸ್ಟ್ ಟೈಮ್ ಹೊಡಿಬೇಕಾ ಬ್ರೋ? ಇಲ್ಲ, ಹೋಗುತ್ತೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಗಾಡೀಲಿ ಆಫ್ ರೋಡ್ ಮಾಡ್ತಾ ಇರೋದು. ಏನಾರು ನಿಮ್ಮ ಮನೆ ಬಟ್ಟದ ಮೇಲೆ ಇದ್ದಿದ್ರೆ ಏನು ಕತೆ ಬರ್ತಾನ? ರೋಪ್ ಹಾಕಿಸ್ಕೊಂಡಿವಿ. ಜಿಪ್ ಲೈನಾ? ಲಿಟ್ರಲಿ ನನ್ನ ಬೈಕಿನ ಮನದಾಳದ ಮಾತು. ನಮ್ದು ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತಿರೋ. ಅನ್ಎಕ್ಸ್ಪೆಕ್ಟೆಡ್ ಜರ್ನಿ, ಅನ್ಪ್ಲಾನ್ ಜರ್ನಿ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈ ಕತೆ ನಾನು ಅವಾಗ ಹೇಳಿದ್ದೆ ನಿಮಗೆ, ಹೇಳ್ತೀನಿ ಆಮೇಲೆ ಲಾಸ್ಟಿಗೆ ಯಾವಾಗಲಾದ್ರು ಅಂತ. ಸೊ 2017ರಲ್ಲಿ ನಮ್ಮ ಭರತನವರು ಊರಿಗೆ ಬಂದರು. ಅವಾಗ ಬಂದು ಸೆಟ್ಲ್ ಆಗಿದ್ದಕ್ಕೆ ಅವಾಗಿಂದ ಕರೆದಿದ್ದಾರೆ 2017 ಹತ್ತಿರ 2019 ಅಂದ್ಕೊಳ್ಳಿ. ನಾನು ಆಲ್ಮೋಸ್ಟ್ ಸೆಕೆಂಡ್ PUC ಓದ್ತಿದ್ದೆ. ಅವಾಗಿಂದ ಕರೆದಿದ್ದಾರೆ. ಅವಾಗ ತೆಂಗಿನ ಸೊಸೆ ಇಟ್ಟಿದ್ದು. ಸೊ ಆ ತೆಂಗಿನ ಸೊಸೆ ಬಿಟ್ಟು ಕಾಯಿ ಬಿಟ್ಟು ಕೊಬ್ಬರಿಗೆ ಹಾಕ್ತವ್ರೆ. ಇವತ್ತು ಒಂದು ಒಳ್ಳೆ ಟೈಮ್ ಕೊಡು ಬಂದಿದೆ ಇಲ್ಲಿ ಬರೋಕ್ಕೆ. ಮಳೆಗಾಲದ ಸಕ್ಕತ್ತಾಗಿತ್ತು. ಅದೇ ಮಳೆಗಾಲ ನೀರಾವರಿ ಬೇಕು ಅಂದರೆ ಮಳೆ ಬರ್ಬೇಕು. ಮಳೆ ಬರದಲ್ಲೇ ವಾವ್. ಮಳೆ ಇಲ್ಲದೆ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕ್ರಿಕೆಟ್ ಆಡ್ಬೋದು. ಈ ಯಾವುದೋ ಒಂದು ಕೇರಳದಲ್ಲಿ ಒಂದು ಇದು ನೋಡಿದ್ವಲ್ಲ, ನವಿಲುಗಳು ತುಂಬ ಓಡಾಡುತ್ತಿವೆ. ನವಿಲು ನವಿಲಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಚಿರತೆ ಬಂದ್ರಿಂದ ನವಿಲು ಬಂದರೆ ಅವೇ ನೋಡಿ ಎದುರ್ಕೊಂಡು ಓಡೋಗ್ತವೆ. ಚಿರತೆ ಬಂದರೆ ಕಷ್ಟ ಅಷ್ಟೆ. ನೀರು ತುಂಬಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಲ ಕಾಣಿಸುತ್ತೆ ವ್ಯೂ ಎಲ್ಲ. ನವಿಲು ಗರಿ ಬಿದ್ದಿದೆ. ಇಲ್ಲಿಂದ ಕಾಣೋದು ತುಂಬ ಕಷ್ಟ ಇದೆ, ದೂರ ಇದೆ ಫ್ರೆಂಡ್ಸ್. ಕೆರೆ ತುಂಬ ದೂರ ಇದೆ. ನಮ್ಮದು ಫೋನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಮೇ ಬಿ ಲೈಟಾಗಿ ಕಾಣಿಸ್ಬೋದು. ಒಳ್ಳೆ ಪ್ಲೇಸ್ ಇದೆ, ಇದು ಸಿಂಪಲ್ ಪ್ಲೇಸ್. ಇದು ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಒಳ್ಳೆ ಪ್ಲೇಸ್ ಇದೆ ತೋರಿಸ್ತೀನಿ. ನಿಜ ಖುಷಿ ಆಗ್ತೀರಾ. ನೋಡಿ ನೋಡೋದು ಕಲ್ಲಾಗಲಿ ಹೇಳಿದ್ರೆ ಎಲ್ಲ ಯಾರೋ ಉಳಿಲಿ ಎತ್ತಿ ಮಡಗವ್ರೇನೋ ಥರ ಐತಿ. ನೀವು ವ್ಯೂ ಕೂಡ ನೋಡ್ಬೋದು. ಫುಲ್ಲು ಗ್ರೀನರಿ, ಸುತ್ತಲೂ ಗ್ರೀನರಿ. ನಮಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಹಣ್ಣು ಬೀಳುತ್ತೆ, ಬೆಲ್ಲದ ಥರ ಸ್ವೀಟ್ ಆಗಿರುತ್ತೆ. ಅದು ತಿಂದರೆ ಏನಾರು ಆದರೆ ಗ್ಯಾರಂಟಿ ಅಲ್ಲ. ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ. ಗೊತ್ತಿಲ್ಲದೆ ಏನೇನೋ ಹಣ್ಣು ಅದು ಇದು ಅಂತ ತಿಂದಿದ್ದೀವಿ. ಗೊತ್ತಿದ್ರೆ ಇವನು ನೋಡ್ತಾ ಇರೋದು ಅದು ಆಂಟಿಗೆ ಹೆಣ್ಣು ನೋಡಿದ್ದಾನಂತ. ಇವನು ಆಂಟಿಗೆ ಹೆಣ್ಣ ಗಂಡು ಗಂಡ ಸಾರಿ ನೋಡಿ. Thank you.